ತಡೆ ಇಲ್ಲದೆ ನಟ ನಟಿಸುತ್ತಾ ಈ ಸಭಾತಟಕ್ಕೆ ಬಂದ ಭಟುತರ ಬಲೋತ್ಪಂಟ ರುತ್ಕುಟ ನಿಟಿಲಾಂಬಕ ದಿಟ್ಟ ಗಣನ ದಿಂಬಂದ ಭಟಕೋಟಿ ಪಟು ಪರಾಕ್ರಮನೆದುರುನಲ್ಲಿ ನಿಂತು ಕಟಿವಾಗಿ ಖರಾಂಜಲಿ ಪುಟನಾಗಿ ತಟಿಕೋಟಿ ನಿಬಸ್ಪುಟ ವಿಕಾಸನ ಭಯವಿಲ್ಲದೆ ಮಾತನಾಡಿಸುವ ಒಟ್ಟು ನೀನುದಾರು ಕಿಂಕರ ಸುಗಂಕರ. ಓಹೋ ದೇವ, ನಾವುದಾರೆಂದರೆ ಸತ್ತಿನಲ್ಲಿ ದುರ್ವಾಸ, ಜ್ಞಾನದಲ್ಲಿ ಭೇದವ್ಯಾಸ, ಪುರಾಣ ಪುಣ್ಯಕಥೆಗಳನ್ನು ಬರೆದಿತ್ತು ಪಂಡರಿದಾಸ, ಕವಿಯಲ್ಲಿ ಕಾಳಿದಾಸ, ನನ್ನನ್ನು ದಾಸಾರದಾಸ ಸಾರಥಿ ಎಂದು ಕರೆಯುತ್ತಾರೆ ದೇವ. ಈ ಹೇಳಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ದೇವ, ನನ್ನ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ವಿಸತ್ ಜುಂಬನ ಸ್ತಂಭನ ಧುಂಬ ಗುಂಭಾಯಮಾನ ದಂಭೋಳಿ ನದಿ ಕುಂಬಿನಿ ಚುಂಬಿತ ಸ್ಥಾವರ ಜೀವ ಜಾಲವೆಲ್ಲವೊಮ್ಮದೃದಯಾಂಬುದಿಯು ಹಿಂಭಾಗಿ ನಿಲ್ಲಿಸಿ ದಿಗಂಬರಂಬು ಜಾಸನ ದಂಭೋಳಿ ಕುಂಬಿನಿ ಸುತರೆಂಬ ಭಕ್ತ ಜಂಭಾರಿಗಳಿಗೆ ಮತ್ಪಾದ ನೀರ ಜಾತದ ಒಪ್ಪುವ ಸುಗಂಧ ಸ್ವಾದವಿತ್ತು ಚಂಚಲೋದ್ಭಾಸದೆ ಮೆರೆಯುವ ಸಂಚಿತಾರ್ಥ ಅಷ್ಟೈಶ್ವರ್ಯ ತರಮೂರ್ತಿ ಶಂಕು ಚಕ್ರ ಗದಾಪಾಣಿ ಸಂಕರ್ಷಣ ನಾಮಾಂಕಿತ ವೈಕುಂಠ ಪುರವಾಸ ವಸುದೇವ ದೇವಕಿಯರ ಸುತ ಶ್ರೀಕೃಷ್ಣ ಮೂರ್ತಿ ಎಂದು ಕೈವಾರವು ಮಾಡುವಂತವನಾಗ ಸಾರಥಿ ತಿಳಿಯುತ್ತೆ ನಮ್ಮ ನಾಮಾಂಕಿತದ ನಿಜಸ್ಥಿತಿ. ಶ್ರೀಕೃಷ್ಣ ಮೂರ್ತಿಯು ನೀವಾದರೆ ಈ ಅಂದವಾದ ಸಭಾಪತ್ರಾಸನಕ್ಕೆ ಬಂದ ಕಾರ್ಯ ಅರ್ಥವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ, ಈ ಸುಂದರವಾದ ಸಭಾಮತ್ತಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ವಿಶ್ವರುನ್ನಿವಾಸನೆಂಬ ನಾಮ ನಮಗಿರುವುದಾದ ಕಾರಣ ಸಕಲ ಜೀವ ಚೈತನ್ಯ ಧಾರಣ ಮೂರ್ತಿಯಾಗಿ ಅಂಧಾಂತ ತಮೋ ಗುಣಯುಕ್ತರಿಗೆ ಅಪಾರ ದುಃಖವನ್ನು ಕೊಟ್ಟು ಸಾತ್ವಿಕ ಗುಣಯುಕ್ತ ಭಕ್ತರನ್ನು ಪರಿಪಾಲಿಸುವ ಕಾರಣ ಬರೋಣವಾಯಿತ ಸಾರಥಿ ತಿಳಿಯುತ್ತೆ ನಾ ಬಂದ ಸಂಗತಿ. ತಿಳಿಯಿತು ಒಬ್ಬ ಪೀಠವನ್ನು